ಎಲ್ಲರೂ ನೆಲಕ್ಕೆ ಕೂತ ಹಾಡೋರು ಏನೋ ಒಟ್ಟು ಮ್ಯಾಲ ಇರ್ಲತ್ತೇಳಿ ಕಮ್ಮಗ ಸ್ಟೇಜ್ಗೆ ಹಾಕಿ ಮ್ಯಾಲ ಛತ್ ಬಿಡದು ಕಮ್ಮಗ ನೆಲ ಮಾಡಿ ಮ್ಯಾಲ ಸ್ಟೇಜ್ ಕೊಟ್ರೆ ಹೌದು ಹೋಗಿ ತಳಗ ಆಡ್ತೀನಿ ನೀವು ತಳಗ ಆಡ್ತೀನಿ ಅಂತಂದ್ರೆ ಪಾಪ ಅವ್ರು ಯಾಕೆ ಇದಕ್ಕೆ 10,000 ರೂಪಾಯಿ ಖರ್ಚು ಮಾಡ್ತಾರೆ ಸ್ಟೇಜ್. ಹೌದು ಬಡಿತಾರನ್ರಿ ನೋಡ್ರಿ ಹೌದು ಹಲೋ ಹೇಳಪ್ಪ ಯಾವ ಹಿರಿಯರಾಗಿರ್ತಕ್ಕಂಥವ್ರು ಈರಪ್ಪಪ್ಪ ತೇಲೂರು ಸಾಕಿನ ದೇವರು ಪಾಲ್ಬಾಯಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಏನೋ ನಮ್ಮ ಕಲೆಯನ್ನು ಕಂಡು ಕಲೆ ಕಲ್ಲಾಗಬಾರದು ಕಲ್ಲಲ್ಲಿ ಹೂವಾಗಿ ಎಳ್ಳಿ ತಿಟ್ಟುಕೊಂಡು ಆಶೀರ್ವಾದ ರೂಪದಲ್ಲಿ 11 ರೂಪಾಯಿ ಕಲಾಕಾಣಿಕೆ ಕೊಟ್ಟಾರ. ಅವರಿಗಾದ್ರೂ ಕೂಡ ಭಗವಂತ ಆಯುಷ್ಯ ಕೊಡ್ಲಿ ಭೋಗ ಬಗ್ಗಿಕೊಳ್ಳಿ ಅವರ ಮನೆ ಒಳಗೆ ವೀರ ಸೂರ ಸಂಗೊಳ್ಳಿ ರಾಯಣ್ಣಂತ ಗಂಡು ಮಕ್ಕಳು ಹುಟ್ಟಿ ದೇಶ ಸೇವೆ ಮಾಡಿದ್ರೆ ಆ ತಾಯಿಯಲ್ಲಿ ಬೇಡಿಕಿರೋದು. ಇದು 20 ರೂಪಾಯಿ ಯಾರು ಕೊಟ್ರಿ? ಅಪ್ಪಿ 20 ರೂಪಾಯಿ ಕೊಟ್ಟವ್ರ ಹೆಸರು ಹೇಳ್ಬಾ. ಮಲ್ಲಪ್ಪ ಶಿವಲಿಂಗ ಮೇಶಿ ಯಾವ ಹಿರಿಯರಾಗಿರ್ತಕ್ಕಂಥವ್ರು ಮಲ್ಲಪ್ಪ ಶಿವಲಿಂಗ ಮೇಶಿ ಅವರಾದ್ರೂ ಕೂಡ ಅಲ್ಪ ಸೇವೆಯನ್ನು ಕಂಡ 21 ರೂಪಾಯಿ ಕಲಾಕಾಣಿಕೆ ಕೊಟ್ಟರು. ಅವ್ರಿಗಾದ್ರೂ ಕೂಡ ಆದಿಮಾಯಿ ಆದಿಶಕ್ತಿ ದುರ್ಗಾ ಮಾತೆ 7 ಮಕ್ಕಳ ತಾಯಿ ಭಗವಂತ ವಿವರಿಸಿದ್ದ ವೀರಪ್ಪ ಮತ್ತೆ ಅವರಿಗೆ ಅಷ್ಟೇಶ್ವರ ಸಕಲ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಲಿ ತರಪಿಂದ ಬೇಡಿಕಿರುವುದು. ಇನ್ನೊಂದು 20 ರೂಪಾಯಿ ಯಾರು ಹಾಕಿರ ನೋಡ್ರಿ ಆಮೇಲೆ ಪಿಕರ್ಸನ ಅದಕ್ಕ ತಮ್ಮ ಏನಂತಾರಿಪ್ಪ ಸರಿಜೋಡಿ ಕಲಾವಂತರು ಏನೇನು ಮಾತಾಡಿ ಏನೇನು ಹಾಡು ಹೇಗಾರ ಅಂತಕ್ಕಂಥ ದೈವಕ್ಕೂ ಗುರ್ತಾಗ್ಯದ ನಮಗೂ ಗುರ್ತಾಗ್ಯದ. ಹೌದು ಹೌದಿಲ್ಲ ಇಲ್ಲೊಂದು ಮಾತು ಕೇಳಿ ಹೋಗಿದ್ದೆ ಅವ್ರನ್ನ ಏನ್ ಕೇಳಿದ್ರಿಪ್ಪ ಇವತ್ತು ನಾ ಗಂಡ ಬೆಳೆಸಾಕ ಬಂದನಿ ಗಂಡ ಮಗ ಹುಟ್ಟೋದ್ರಿಂದ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತಿ. ಹೌದು ಗಂಡ ಮಗ ಹುಟ್ಟೋದ್ರಿಂದ ಕೀರ್ತಿ ಉಳಿದದ ದೀಪ ಬೆಳಗದ ವಂಶ ಉದ್ಧಾರ ಆಗ್ಯದ ಜಲಮಕ್ಕ ಮುಕ್ತಿ ಸಿಗ್ತೈತಿ. ಹರಿದಿರ್ತಕ್ಕಂಥ ತಾಯಿ ಹೇಳೋ ಒಂದು ಮಾತ ಏನ್ ಹೇಳತ್ತ ಹೇಳಿನಪ್ಪ ಅಂತಂದ್ರ ಏನ್ ಹೇಳ್ರಿಪ್ಪ ಒಡ ಹುಟ್ಟಿದ ಅಣ್ಣತಮ್ಮರಿಗಿಂತ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಿತ್ತ ಹರಿದಿರ್ತಕ್ಕಂಥ ತಂದೆ ತಾಯಿ ಕಿತ್ತನು. ಹೌದು ಹೊಟ್ಟಿಲೆ ಹುಟ್ಟುವಂತ ಗಂಡ ಮಗನ ಹೆಚ್ಚು ಒತ್ತು ಹೇಳೋಕೆ ಆ ಮಾತು ನಾನು ನಿನಗೆ ಹೇಳಿನಿ ಇದಕ್ಕೆ ವರದಿ ಕೊಡತ್ತ ಹೇಳಿಗಿನ್ನ ಅವರು ಕೊಟ್ಟಾರಿಪ್ಪ. ಇದಕ್ಕ ಏನು ಕೊಟ್ರಿ? ಮನಿ ಒಳಗೆ ಎಷ್ಟು ಮಂದಿ ಗಂಡ ಮಕ್ಕಳು ಇದ್ರು ಹುಟ್ಟೋಗಿಲ್ಲ ಒಬ್ಬಾಕಿ ಹೆಣ್ಣ ಮಗಳು ಇದ್ರ ಮನಿ ಚಂದ ಇಲ್ಲಾಂದ್ರ ಜೋಳದ ಹೊಲ್ದಾಗ ಕಾಡಿಗೆ ಇದ್ದಂಗ ಅಂತ ಹೇಳ್ರಿ. ಚಂದ ಹೇಳೋರು ಹೆಣ್ಣಿಲ್ಲದ ಮನೆ ಕಾಡಿಗೆ ಸಮಾನತ್ತ. ಹೌದು ಹೌದಿಲ್ಲ ಅಲ್ಲೂ ಮಾರಯ್ಯ ಒಂದು ಮಾತು ಕೇಳ್ತೀನಿ ಇಲ್ಲಿ. ಹೌದು ಹೆಣ್ಣು ಮಗಳು ಮನೆ ಇಲ್ಲದ ಮನೆ ಕಾಡಿಗೆ ಸಮಾನತ್ತನ್ನೇ ಹೇಳಕತ್ತಿ ಕರೆ ಮನೆ ನಿರ್ಮಾಣ ಆಗಿದ್ದು ಯಾರಿಂದ? ನಮ್ಮಿಂದ. ಮನೆ ಯಾರ ಸಲುವಾಗಿ ನಿರ್ಮಾಣ ಮಾಡೈತಿ? ನಮ್ಮ ಅಪ್ಪಗಾಗಿ. ಹೌದಿಲ್ಲ ಇಲ್ಲಿ ತಿಳ್ಕೊ ಅಂತ ಮಾತೈತಿ. ಹೌದು ಹೇಗತ್ತ ಕೇಳು. ಹೆಂಗ್ರಿ ಸರ್ ಇವತ್ತು ಗಂಡ ಮಗ ಹುಟ್ಟಿ ಮನೆ ಒಳಗೆ ಹರಿಯಕ್ ಬಂದಪ್ಪ ಅಂತಂದ್ರ ಮದುವೆ ಮಾಡ್ಬೇಕಂತಂದ್ರ ಅಲ್ಲೇ ಇಲ್ಲಿ ಹೆಣ್ಣು ನೋಡಕ್ಕಿಂತ ಮೊದಲು ಏನ್ ಮಾಡ್ತಾರ ಮನಿ ಒಳಗ ಒಂದು ಮನಿ ಕಟ್ತಾರಿಪ್ಪ. ಆಯಾ ತೆಗಿಸಿ ಮಗ ಬೆಡ್ರೂಮ್ ಬೇಕು ಬಚ್ಚಲ ರೂಮ್ ಬೇಕು ಏನು ಬೇಕು ವ್ಯವಸ್ಥೆ ಎಲ್ಲ ಮನಿ ಒಳಗೆ ಮಾಡಿಸಿ ಮನಿ ಕಟ್ತಾರೋ. ಮನಿ ಕಟ್ಸಿ ನಿನ್ನ ಮದುವೆ ಮಾಡ್ಕೊಂಡು ಬಂದು ಮನಿ ಒಳಗ ನಿನ್ನ ತೋರಿಸಿ ಇದು ಜಗಲಿ ಮನಿ ಅದ ಇದು ಅಡಿಗೆ ಮನಿ ಅದ ಇದು ಬೆಡ್ರೂಮ್ ಅದ ಅಂತ ಹೇಳಿದಾಗ ನಿನ್ನ ಕೈಯಾಗಿ ತೋರಿಸಿದಾಗ ನಿನ್ನ ಮನಿ ಅದ. ಹೌದು ಮೊದಲ ನಮ್ಮ ಮನೆ ನನ್ನ ಮನಿ ನಾ ಕಟ್ಟಿರ್ತಕ್ಕಂಥ ಮನಿ ನಿನಗೆ ಸಂಬಂಧ ಇಲ್ಲ. ಹೌದು ಮತ್ತೆ ನೀ ಬರೋಕ್ಕಿಂತ ಮೊದಲು ಕಾಡಿಗೆ ಸಮ ಇತ್ತನದ ಮನೆ ಸ್ವಚ್ಛ ಇಟ್ಟಿರ್ತೀವಿಲ್ಲ ನಾವು. ಹೌದಿಲ್ಲ ವಿಚಾರ ಮಾಡ್ಕೊಂಡು ಮಾತಾಡ್ರಿ. ಅದಕ್ಕ ಇನ್ನೂ ಬಹಳ ಚಂದ ಹೇಳಿದ್ರು. ಹೆಂಗ್ರಿ ಸರ ಹೆಣ್ಣು ಮಕ್ಕಳ ಉಣ್ಣಾಕ್ ಹೆಚ್ಚತ್ತ ತಿನ್ನಾಕ್ ಹೆಚ್ಚತ್ತ ಬಂಗಾರದೊಳಗೆ ಹೆಚ್ಚತ್ತ ತೂಕದೊಳಗೆ ಹೆಚ್ಚತ್ತ ಹುತ್ತಿ ಹಾಕಾಕ್ ಹೆಚ್ಚ ಬಳಿ ಹಾಕಾಕ್ ಹೆಚ್ಚ ಉಡಾಕ್ ಹೆಚ್ಚ ತಿನ್ನಾಕ್ ಹೆಚ್ಚ ಉಣ್ಣಾಕ್ ಹೆಚ್ಚ. ಹೌದಿಲ್ಲ ಮತ್ತ ಬಂಗಾರ ಬೇಳೆ ಬಂಗಾರದಾಗ ಹೆಚ್ಚು ನಮ್ಮವ್ರು ಎಷ್ಟು ಬಂಗಾರ ತಂದು ಸಿಕ್ಕಿರ್ತೇವೆ ನಿಮ್ಮ ಏನ್ ತಾಯ್ತಾ ತರ್ತೀರಿ ಇಡ್ರಿ ಅಂತ ಹೇಳಿ. ಹೌದಿಲ್ಲ ವಿಚಾರ ಮಾಡುವಂತ ಮಾತದ. ಹೌದು ಯಾಕಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳು ಶೃಂಗಾರ ಭರಿತವಾಗಿ ಇರ್ಲತ್ತೇಳಿ ಮದುವೆ ಮಾಡ್ಕೊಳ್ಳತಕ್ಕಂತ ಹುಡುಗ ಈಕಿಗೆ ಬೇಕಾದಷ್ಟು ಬೇಳೆ ಬಂಗಾರ ಹಾಕಿ ಚಂದ ಮಾಡಿರ್ತಾನ. ಹೌದಿಲ್ಲ ಹಿಂಗ ನಿಮ್ಮವ್ವ ಪಾರ್ವತಿ ಕಾಯಿ ರೂಪ ಕಪ್ಪ ರೂಪ ಇದ್ದಾಗ ಸಹಿತ ನಿಮಗೆ ಬಂಗಾರ ವರ್ಣ ಕೊಟ್ಟವ್ರ ನಮ್ಮಪ್ಪ. ಹೌದು ನಿನಗೆಲ್ಲಿತ್ತು ಬಂಗಾರ ವರ್ಣ ನಿನಗೆ ಯಾವಾಗಿತ್ತು ಬಂಗಾರ? ಹೌದು ವಿಚಾರ ಮಾಡ್ಕೋರಿ. ಅದಕ್ಕೆ ಕೆಲವು ಮಾತುಗಳನ್ನ ಬಹಳ ಚಂದ ಹೇಳ್ಯಾರ. ನಮ್ಮ ಅಪ್ಪನ ಗಾಳಿಗ ಮೀಸಿ ಎಲ್ಲಾ ಸತಿ ಚಿನ್ನದ ಅವ್ರಿಗೆ ಗೊತ್ತಿದ್ದಿ. ಹೌದಿಲ್ಲ ಅದನ್ನ ಹಚ್ಚಿಪ್ಪ ಅಂತಂದ್ರೆ ವಿಷಯ ಇಲ್ಲಿ ಬಂದ ಮುಟ್ಟಿದ್ರು ಅವ್ರದ್ದು. ಇವತ್ತು ನಿಮ್ಮ ತಲೆ ಒಳಗೂ ಕೂದಲವ ನಮ್ಮ ಅಪ್ಪನ ತಲೆ ಪಾರ್ವತಿ ತಲೆಯಾಗೂ ಕೂದಲವು ಪರಮಾತ್ಮನ ತಲೆ ಒಳಗೂ ಕೂದಲವು. ಹೌದಿಲ್ಲ ಪರಮಾತ್ಮಗ ಗಡ್ಡ ಮೀಸೆಗಳ ಕೂದಲು ಎಲ್ಲಾ ಚೊಕ್ಕ ನೋಡಿ ಏನಪ್ಪಾ ಅಂತಂದ್ರೆ ಮೈಯೊಳಗಿರ್ತಕ್ಕಂಥ ರೋಮಗಳ ಸಹಿತ ಎಲ್ಲ ಬಂಗಾರದಿರೋ ನಮ್ಮ ಅಪ್ಪ ಬಂಗಾರದವ. ಹೌದಿಲ್ಲ ಇನ್ನು ನೀ ಯಾವ ಸ್ವರೂಪ? ನೀ ಕಾಳಿ ಸ್ವರೂಪ ಕಪ್ಪ ನಿನ್ನ ಬಣ್ಣ. ಹೌದು ನೀನು ನಿನಗೆ ಅಸಹ್ಯ ಆಗಂತ್ಲೆ ಹತ್ಕೊತ ಹೋಗಿ ಗುಡಿದಾಗ ಕೂತು ತಪಸ್ಸು ಮಾಡೋ ಕಾಲಕ್ಕೆ ಬ್ರಹ್ಮದೇವರು ಬಂದು ಯಾಕೆ ತಪಸ್ಸು ಮಾಡಕತ್ತಿ ಯಾಕೆ ದುಃಖ ಪಡಕತ್ತಿ ಕೇಳಂತ್ಲೆ ಅವಾಗ ಬ್ರಹ್ಮದೇವರು ಮುಂದೆ ನನ್ನ ಗಂಡ
ಹೆಣ್ಣು ನಿಂದೆ ಮಾಡತ್ತಾನೆ ಇಂಥ ಬಣ್ಣ ತೆಗೆದ ನನಗೆ ಬಂಗಾರ ಬಣ್ಣ ಕೊಡಂದಾಗ ಬ್ರಹ್ಮದೇವರನಿಗ ಹಾ ಬಂಗಾರ ವರ್ಣ ಕೊಟ್ಟಾಗ ನೀ ಬಂಗಾರದಕ್ಕಾಗಿದಿ ಬಂಗಾರದಂಗ ರೂಪದಾಗ ಕಾಣಕತ್ತೀರಿ ನೀವು ಒಂದು ಚಂದದ ರೂಪ ಲಾವಣ್ಯ ಬಂದೈತಿ ಹೌದು ಇದು ನನ್ನಿಂದ ಬಂದೈತಿ ನಿನ್ನಿಂದ ಅಲ್ಲ ಹೌದು ಮತ್ತೆ ನಿನ್ನಿಂದ ನನಗೇನಾದ್ರು ಬಂದಿತ್ತಂದ್ರೆ ಹೇಳ್ತೇನೆ ಹೌದು ಹೌದಿಲ್ಲ ಇವತ್ತು ನಿನಗ ಹೆಣ್ಣು ಮಗಳಿಗೆ ಬರ್ಬೇಕಾದ್ರೆ ಹಣಿ ಮೇಲೆ ಕುಂಕುಮ ಕೊರಳಾಗ ತಾಳಿ ಕಾಲಾಗ ಕಾಲುಂಗ್ರ ಮುತ್ತೈಗೆ ಭಾಗ್ಯ ಅಂತಕ್ಕಂಥದ್ದು ಹಾ ಗಂಡನಿಂದ ಬಂದೈತಿ ನಮ್ಮ ಅಪ್ಪನಿಂದ ನಿಮಗೆ ಬಂದವು ಹೇಗಿನ ಪಾಠಗಳಿಗೆ ಹೇಳಿ ಹಾ ಗಂಡು ಮಗ ಹುಟ್ಟೋದ್ರಿಂದ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತಿ ತೋಳಿನ ಹೌದು ಈಗ ನೋಡಿ ಮಾಡ್ಕೊಂಡಿರ್ತಕ್ಕಂಥ ಗಂಡನಿಂದ ಹೇಟಿ ಜನ್ಮಕ್ಕೆ ಮುಕ್ತಿ ಐತಿ ಪುರಾಣ ಕೊಡ್ತೀನಿ ನೋಡ ಹೌದು ಅಪ್ಪ ಹೆಂಗ ಹೇಳಿ ಗಂಡನಿಂದ ಮಾಡ್ಕೊಂಡು ಹೆಂಡತಿಗೆ ಮುಕ್ತಿ ಐತಿ ಮತ್ತೆ 18 ಪುರಾಣದಾಗ ಬರ್ದಾರು ಹಾ ಏನ್ ಬರ್ದಾರಪ್ಪ ಅಂತಂದ್ರೆ ಹಾ ಕಲ್ಲು ದೇವರು ದೇವರೆಲ್ಲ ಮುಳ್ಳು ದೇವರು ದೇವರೆಲ್ಲ ತವರ ಮನೆ ದೇವರು ದೇವರಲ್ಲ ಹೌದು ಗಂಡನ ಹೊರತುಪಡಿಸಿ ಹೆಣ್ಣು ಮಕ್ಕಳಿಗೆ ಮತ್ಯಾವ ದೇವರಿಲ್ಲ ಅಂತ ಬರ್ದಾರ ಹಾ ಹಾ ಯಾವ ಹೆಣ್ಣು ಮಗಳು ಪತಿ ಪಾದವನ್ನು ತೊಳೆದು ಪಾದೋದಕವನ್ನ ಕುಡಿತಾಳೋ ಹೌದು ಅಂತ ಹೆಣ್ಣು ಮಕ್ಕಳ ಜನ್ಮಕ್ಕೆ ಮುಕ್ತಿ ಐತಿ ಅಂತ 18 ಪುರಾಣದಾಗ ಬರ್ದಿಟ್ಟಾರೆ ಹೌದು ಹೌದು ನಾವೇನ್ ಹೇಳಿ ಹಾ ಗಂಡು ಮಗ ಹುಟ್ಟೋದ್ರಿಂದ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತಿ ಹೌದು ಮಾಡ್ಕೊಂಡು ಹೇತಿಗೆ ಗಂಡನಿಂದ ಮುಕ್ತಿ ಐತಿ ಹೌದು ನೀವು ಹೆಣ್ಣು ಮಗಳಾಗಿ ಹುಟ್ಟು ಬಂದಿರೋದ್ರಿಂದ ಯಾರಿಗೆ ಮುಕ್ತಿ ಸಿಕ್ಕತ್ತಿ ಯಾರಿಗೆ ಲಾಭ ಆಗೈತಿ ಯಾರ್ಯಾರಿಗೆ ಏನೇನು ಅನುಕೂಲ ಆಗೈತಿ ಹೇಳಿದ್ರು ಹೆಟ್ಟು ಹೆಣ್ಣಂದ್ರ ಮನಿ ನಡಗಂಬಿದ್ದಂಗ ಹಾ ಮನಿ ಕಾಡಿಗೆ ಸಮಾನ ಹೌದು ಹೌದಿಲ್ಲ ನಿಮ್ಮ ಸಲುವಾಗಿ ನಾವು ತಂದಾಗ ಬಂದವ್ರು ನೀವು ಹಾ ಏನಾದ್ರು ಮೊದಲು ಬಂದಿರೇನೋ ಇಲ್ಲ ವಿಚಾರ ಮಾಡ್ಕೊಡಿ ಹಾ ವಿಚಾರ ಮಾಡ್ಕೊಂಡು ಮುಂದಿನ ಪಾಳಕ್ಕೆ ಮಾತಾಡ್ರಿ ಹೌದು ಇನ್ನು ಸೃಷ್ಟಿ ಸ್ಥಿತಿ ಒಳಗೆ ವಿಷಯಗಳನ್ನ ಎಲ್ಲಿ ತಂದಿಟ್ರಪ್ಪ ಅಂತ ಕೇಳಿದ್ರ ಎಲ್ಲಿ ಇಟ್ಟಾರಿಪ್ಪ ಇವತ್ತಿನ ದಿವಸ ಹಾ ತಾಯಿ ಪ್ರಕೃತಿಯಿಂದ ಎಲ್ಲಾ ಹುಟ್ಟೈತನ ಅಂತ ಮಾತಾಡಕತ್ತಾರ ಹೌದು ಹಂಗ ಹೇಳಂಗಿಲ್ಲ ಹಾ ನಾವೇನ್ ಹೇಳಿ ಏನ್ ಹೇಳಿಪ್ಪ ನನ್ನಪ್ಪ ಭಗವಾನ್ ಸದಾಶಿವ ಈಶ್ವರ ಅಂತ ಕರೆದಾರು ಈಶ್ವರನಿಂದ 3 ಮಂದಿ ಗಂಡು ಮಕ್ಕಳು ಹುಟ್ಟಾರಂತ ಹೇಗಿನ ಪಾಳಗಳಿಗೆ ಹೇಳಿನ ಹಾ ಅದರೊಳಗೆ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವರು ನೋಡಲಿ ಹೌದು ಸೃಷ್ಟಿಗೆ ಮನಸ್ಸು ಮಾಡಿ ಮೊಟ್ಟ ಮೊದಲು ನೀರನ್ನು ಸೃಷ್ಟಿ ಮಾಡಿ ಹೌದು ನೀರಿನೊಳಗೆ ತನ್ನದಾದ ವೀರ್ಯ ಬಿಟ್ಟ ಹಾ ಅದು 1000 ವರ್ಷಗಂಟ್ಲೆ ತತ್ತಿ ರೂಪದಲ್ಲಿ ಅಂಡ ರೂಪದಲ್ಲಿ ಬಂಗಾರ ವರ್ಣದ ಅಂಡ ರೂಪವಾಗಿ ಬೆಳೀತು ಹೌದು ಹೌದು 1000 ವರ್ಷಗಂಟ್ಲೆ ಬೆಳೆದ ನಿತ್ತ ಬಳಕ ಹಾ ನನ್ನಪ್ಪ ಬ್ರಹ್ಮದೇವರು ಅದರೊಳಗೆ ಪ್ರವೇಶಗೊಂಡ ಅಂಡವನ್ನು ಹೊರದ 3 ಭಾಗ ಮಾಡ್ಯಾನ ಹೌದು ಅವಾಗ ಭೂಮಿ ಆಕಾಶ ಸ್ವರ್ಗ ಅಂತಕ್ಕಂಥದ್ದು ಹುಟ್ಟಿ ಬಂದದ ಈಗ ಹಾಡಕತ್ತಿಲ್ಲ ಭೂಮಿ ಹಾ ಉಣ್ಣಾಕತ್ತಿರ್ತಕ್ಕಂಥ ಭೂಮಿ ಹೌದು ಇದು ಬ್ರಹ್ಮಾಂಡ ನಮ್ಮ ಅಪ್ಪನಿಂದ ಹುಟ್ಟಿದ ಬ್ರಹ್ಮನಿಂದ ಹುಟ್ಟಿದ ಕಾರಣಕ್ಕಾಗಿ ಇದಕ್ಕೆ ಬ್ರಹ್ಮಾಂಡ ಅಂತ ಹೇಳ್ಯಾರು ಹೌದು ಹೌದು ಇವತ್ತು ನೀವು ಹೆಣ್ಣು ಹಾಡಕ್ ಬಂದರಿ ಹಾ ನೀವು ಪ್ರಕೃತಿನ ಇಟ್ಟರಿ ಹೌದು ಪ್ರಕೃತಿಯಿಂದ ಹುಟ್ಟಿದಪ್ಪ ಅಂತಂದ್ರೆ ಇದು ಪ್ರಕೃತಿ ಅಂಡ ಯಾಕನ್ಲಿಲ್ಲ ಲಕ್ಷ್ಮಿ ಅಂಡ ಯಾಕನ್ಲಿಲ್ಲ ಹೌದು ಬ್ರಹ್ಮನ ಅಂಡ ಯಾಕತ್ತಂದ್ರು ಬ್ರಹ್ಮ ಹುಟ್ಟಿಸೋದಕ್ಕಾಗಿ ಬ್ರಹ್ಮನ ಅಂಡ ಅಂತ ಹೆಂಗೆ ಬಂತ ನೋಡಿ ನಮ್ದು ನಿಮ್ಮದು ಹಂಗೆ ನಿಮ್ಮ ಅವ್ವನಿಂದ ಯಾರಿನ ತಯಾರಾಗಿತ್ತು ಅದು ನಿಮ್ಮ ಅವ್ವನ ಹೆಸರಲ್ಲಿ ಬರ್ಬೇಕು ಹೌದು ಹೌದು ಹೌದಿಲ್ಲ ಹಾ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಈಗ ಹೌದು ಈ ಭೂಮಿ ನಮ್ಮದು ಅನ್ನೋದಕ್ಕೊಂದು ಉದಾಹರಣೆ ಕೊಟ್ಟು ಹೋಗೋಣ ಹಾ ಮುಂದಿನ ಪಾಳಕ್ಕೆ ಬಂದು ಈ ಭೂಮಿ ನಮ್ಮದು ಅನ್ನೋದಕ್ಕೆ ನೀನು ಉದಾಹರಣೆ ಕೊಡ್ಬೇಕು ಹೌದು ಹೌದು ಹೆಂಗ ಕೇಳು ಹೆಂಗ್ರಿ ಸರ್ ಇವತ್ತ ಭೂಮಿ ಅಂತಕ್ಕಂಥದ್ದು ಹುಟ್ಟಿಸಿಬಿಟ್ರಿ ಯಾರೋ ಬ್ರಹ್ಮದೇವರು ಹಾ ಸೃಷ್ಟಿಗೆ ಮನಸ್ಸು ಮಾಡಿ ಭೂಮಿ ಮೇಲೆ ಜೀವರಾಶಿಗಳನ್ನು ಹುಟ್ಟಿಸಾಕತ್ರ ಒಂದಾನೊಂದು ಸಮಯದೊಳಗ ಹೌದು ಎಂತೆಂತ ಜೀವಿಗಳನ್ನ ಹುಟ್ಟಿಸಿದ್ರು ಎಂತವ್ರಿಪ್ಪ ಆಡುಗಳನ್ನ ಕುದುರೆಗಳನ್ನ ಒಂಟೆಗಳನ್ನ ಕುರಿಗಳನ್ನ ಹಾ ಪಶು ಪಕ್ಷಿಗಳನ್ನ ಕ್ರಿಮಿಕೀಟಗಳನ್ನ ಸೃಷ್ಟಿ ಮಾಡಕತ್ರು ಹೌದು ಸೃಷ್ಟಿ ಮಾಡಿ 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 ವಿಶಾಲವಾಗಿರ್ತಕ್ಕಂಥ ಜಗತ್ತವನ್ನೊಮ್ಮೆ ಕಣ್ಣು ತೆರೆದು ನೋಡಿ ನನ್ನಪ್ಪ ಬ್ರಹ್ಮದೇವರ ಹೌದು ಹೌದು ಕಣ್ಣು ತೆರೆದು ನೋಡಿದಾಗ ಹಾ ಈ ನಾವೊಬ್ಬ ಸೃಷ್ಟಿ ಮಾಡ್ಕೊತ ಕೂತ್ರೆ ಈ ಜಗತ್ತು ದೊಡ್ಡ ತುಂಬಾಗಿಲ್ಲ ತಿಳ್ಕೊಂಡು ಹೌದು ಸೃಷ್ಟಿಗೆ ಮನಸ್ಸು ಮಾಡಿ ಮೊಟ್ಟ ಮೊದಲ ಭೂಮಿ ಮೇಲೆ ಹೆಣ್ಣ ಗಂಡ ಹುಟ್ಟಿಸಿದವ್ರು ಯಾರು ಇದ್ರಪ್ಪ ಹಾಕಿದ್ರ ಹಾ ನನ್ನಪ್ಪ ಬ್ರಹ್ಮದೇವರು ಹೌದು ಹೌದು ಹೆಂಗ ಬರ್ದಾರು ಹಾ ಮೊಟ್ಟ ಮೊದಲು ಹೌದು ಒಟ್ಟ ಎಲ್ಲರಿಗಿಂತ ಮೊದಲು ಏನು ಇಲ್ಲದಾಗ ಮೊಟ್ಟ ಮೊದಲು ಈ ಭೂಮಿ ಮೇಲೆ ಹೆಣ್ಣ ಒಂದು ಗಂಡ ಹುಟ್ಟಿಸಿದ ಬ್ರಹ್ಮದೇವರು ಹಾ ಇದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹೆಣ್ಣ ಗಂಡ ಹುಟ್ಟಿಸಿ ಹೌದು ಗಂಡ ಮಗನ ಕೈಯಾಗ ತಾಳಿ ಕೊಟ್ಟು ಹೆಣ್ಣು ಮಗಳ ಕಲ್ಲಾಗ ತಾಳಿ ಕಟ್ಟಾಕ ಹಚ್ಚಿ ಹಾ ಅವಾಗ 3 ಗಂಟೆ ಹಾಕಕ್ ಹಚ್ಚಾರು ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ 3 ಗಂಟೆ ಹಾಕಿದಾರು ಹಾ ಈಗ ಸದ್ದು ಇವತ್ತ ಮದುವೆ ಆದ್ರೆ ಹಾ ಗಂಡ ಮಗನ ಕೈಯಾಗ ತಾಳಿ ಕೊಟ್ಟು ಹೆಣ್ಣು ಮಗಳ ಕೈಯಾಗ ತಾಳಿ ಕಟ್ಟಿಸ್ಬೇಕಾದ್ರೆ ಹೌದು 3 ಗಂಟೆ ಕಟ್ಟಿಸ್ತಾರೋ ಅವೇ 3 ಗಂಟೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥವು 1 ಗಂಟೆಗೆ ಒಂದೊಂದು ಹೆಸರು ಅದಾವ ನಮ್ಮ ಹಿಂಗ ಅವಾಗ ಆಗಿರ್ತಕ್ಕಂಥ ಪವಾಡಿಗೆ ಸದ್ದ ಭೂಮಿ ಮೇಲೆ ನಡೆದೋಯ್ತಪ್ಪ ಅಂತಂದ್ರೆ ಹಾ ಈ ಭೂಮಿ ಈ ಬ್ರಹ್ಮಾಂಡ ನಮ್ದ ಹೌದು ಹೌದು ಮತ್ತೆ ನಿಮ್ಮಿಂದ ಸೃಷ್ಟಿಯಾಗಿತ್ತಪ್ಪ ಅಂತಂದ್ರೆ ಅವಾಗ ಆಗಿರ್ತಕ್ಕಂಥ ಪವಾಡಿ ಭೂಮಿ ಮೇಲೆ ಏನ್ ನಡೆದೈತಿ ಈ ಸದ್ ಏನ್ ಕಾಣ್ತೈತಿ ನೋಡಕ್ಕ ಹೌದಿಲ್ಲ ಹೌದು ನಾವು ಶರಣರು ಇರ್ತಾನ ಹೌದು ಹೇಳ್ತಾರ ಅಂತ ಭರವಸೆ ಇಟ್ಟು ಹಾ ಹಾ ಅದಕ್ಕೆ ಯಾಕಪ್ಪ ಅಂತಂದ್ರೆ ಕೂತಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹೇಳುವಂತ ಮಾತದ ಹೌದು ಹೌದಿಲ್ಲ ಹಾ ಅವ್ರ ಹೆಣ್ಣು ಹೆಚ್ಚಂತ ದುನೇನೆ ಹೇಳಿ ಹಾ ಮಾಡ್ಕೊಂಡಿರ್ತಕ್ಕಂಥ ಗಂಡನ ಸೇವಾ ಯಾರು ಮಾಡ್ತೀರಿ ಹೌದು ಅವ್ರ ಜನ್ಮಕ್ಕೆ ಮುಕ್ತಿ ಅದ ಅಂತೇಳಿ ಪುರಾಣದೊಳಗೆ ಬರ್ದಾರ ಹಾ
ಅದಕ್ಕ ಗಂಡ ಅಂದ್ರೆ ಶ್ರೇಷ್ಠ, ಗಂಡ ಮಗ ಅಂದ್ರೆ ಶ್ರೇಷ್ಠ, ಮಾಡ್ಕೊಂಡಿರ್ತಕ್ಕಂಥ ಗಂಡ ಅಂದ್ರೆ ಹೆಚ್ಚಿನವದಾನ. ಹೌದು ಹೌದು ಅದಿಲ್ಲ. ಗಂಡನೇ ಶ್ರೇಷ್ಠ, ಗಂಡನೇ ಸರ್ವಸ್ವ, ಗಂಡನೇ ಶಿವ, ಗಂಡನೇ ಮಹಾದೇವ, ಗಂಡನೇ ವಿಷ್ಣು, ಗಂಡನೇ ಬ್ರಹ್ಮ ಅಂತ ಹೇಳ್ಯಾರ. ಗಂಡನ ಹೊರತು ಹೆಣ್ಣ ಮಕ್ಕಳಿಗೆ ಮತ್ತೆ ಯಾರು ಗತಿ ಇಲ್ಲ. ಹೌದು ಅದಕ್ಕ ಯಾಕಪ್ಪ ಅಂತಂದ್ರೆ ಬಹಳಷ್ಟು ಮಾತಾಡಿ ದೊಡ್ಡ ಕೊಜ್ಜುವಂತ ಮಾತಿಲ್ಲ. ಕಾಕಾಡಿನ ಕೇಳಕ್ ಬಂದಾರ ನೋಡಿ. ಬರೀಪ್ಪ ಮಲ್ಲಪ್ಪ ಭೀಮಪ್ಪ ಜುಂಜುರವಾಡ 11 ರೂಪಾಯಿ ಕೊಟ್ಟಿರ್ತಾನ್ರಿ. ಹೇಳುದ ಕಮ್ಮಿ ಮಾಡ್ರಿ, ಹಾಡು ಕೆಲಸ ಮಾಡ್ರಿ. ಹೇಳುದು ಕಡಿಮೆ ಮಾಡಿದ್ರು ಹಾಡಿಕೆ ಹಚ್ಚೋಣ. ಓಕೆ ನೀವು ಹೇಳಿದಂಗ. ಇನ್ನು ಸರಿಜೋಡಿ ಕಲಾವಂತರು ಹಾಕಿರ್ತಕ್ಕಂಥ 5ನೇ ಸವಾಲ, ಶಿವ ಯಾವ ಜ್ಞಾನವನ್ನು ಉಪದೇಶಿಸಿದ ಅಂತಕ್ಕಂಥ ಸವಾಲ್ ಹಾಕಿದ್ರು. ಹೌದು, ಶಿವ ತತ್ವಜ್ಞಾನವನ್ನು ಉಪದೇಶಿಸಿದ ಅಂತಕ್ಕಂಥದ್ದು ಇದು ಪ್ರಕೃತಿ ಕಂಡ ಬ್ರಹ್ಮವೈವರ್ತ 1ನೇ ಭಾಗ 293ನೇ ಪೇಜ್ ನಂಬರ್ದೊಳಗ ಹಿಂಗ ಉತ್ತರದ ಯಾರು ನೋಡ್ಕೊಡಿ. ನೋಡಿ ಸರ. ಇನ್ನ ತಮ್ಮ ಏನಪ್ಪ ಅಂದ್ರೆ ಘರ್ಷಣೆ ಕೇಳಿ ಹೋಗಿದ್ವಿ ನಾವು. ಹೌದು, ಘರ್ಷಣೆ ಕೇಳಿದ್ರು ಸರ. ಸರಿಜೋಡಿ ಕಲಾವಂತರು ಉತ್ತರ ಕೊಟ್ಟಿಲ್ಲ. ಏನ್ ಕೇಳಿದ್ರಪ್ಪ ಅಂತಂದ್ರ ಇವತ್ತು ಮಾನವ ಜನ್ಮಕ್ಕೆ ಬಂದು ನಾವು ನೀವೆಲ್ಲರೂ ದಾನ ಮಾಡ್ಬೇಕಾಗಿದೆ, ಧರ್ಮ ಮಾಡ್ಬೇಕಾಗಿದೆ. ಹೌದು, ಎಲ್ರಿಗೋಸ್ಕರಪ್ಪ ಅಂತಂದ್ರ ಮಾನವ ಜನ್ಮಕ್ಕೆ ಮುಕ್ತಿ ಅಂತಕ್ಕಂಥದ್ದು ಬೇಕಾಗಿದೆ. ಹೌದು ಹೌದು ಹೌದಿಲ್ಲ. ಪಾಪ ಕರ್ಮಾದಿಗಳನ್ನ ಮಾಡಿ ತಿರ್ಗಾ ಮರ್ಗ ಇದೇ ಜನ್ಮಕ್ಕೆ ಬಂದು ಹೌದು ಹುಳ ಹುಪ್ಪಡಿಯಾಗಿ ಹುಟ್ಟಿ ಒದ್ದಾಡಿ ಸಾಯುವುದಕ್ಕಿಂತ ಸ್ವರ್ಗದೊಳಗ ಮುಕ್ತಿ ಪತಾಕಿಯನ್ನು ಹೊಂದಬೇಕಾದ್ರೆ ಹೌದು ಮಾನವ ಜನ್ಮಕ್ಕೆ ಬಂದು ನಾವು ನೀವೆಲ್ಲರೂ ದಾನ ಧರ್ಮಗಳನ್ನ ಮಾಡ್ಬೇಕಾಕತ್ತಿ. ಹೌದು, ದಾನ ಧರ್ಮ ಮಾಡ್ಬೇಕಾದ್ರೆ ದಾನ ಮಾಡಾಕ ಯಾವ ಕಾಲ ಪುಣ್ಯದ ಕಾಲ ಅಂತಕ್ಕಂಥದ್ದು ಪ್ರಶ್ನೆ ಕೇಳಿನ. ಹೌದು, ಅದಕ್ಕೆ ಸರಿಜೋಡಿ ಕಲಾವಂತರ ಉತ್ತರ ಕೊಟ್ಟಿಲ್ಲ. ಹೌದು, ಅದಕ್ಕೆ ಉತ್ತರ ಹೆಂಗದಪ್ಪ ಅಂತಂದ್ರ ಹಂಗ್ರಿ ಸರ. ದಾನ ಸ್ವೀಕರಿಸುವುದಕ್ಕೆ ಸತ್ಪಾತ್ರನು ದೊರಕಿದಾಗ ಹಾಗೂ ದಾನ ಮಾಡುವ ಆಸಕ್ತಿ ಉಂಟಾದಾಗ ಹೌದು ಆ ಕಾಲವೇ ದಾನಕ್ಕೆ ಪುಣ್ಯದ ಕಾಲ. ಹೌದು ಹೌದು ಯಾವ್ದಾರು ದಾನ ಬೇಡುವಂತ ವ್ಯಕ್ತಿ ನಮ್ಮ ಬಳಿ ಬಂದಿರ್ಬೇಕು, ಕೊಡುವಂತ ಮನಸ್ಸು ನಮಗೆ ಬಂದಿರ್ಬೇಕ್ರಿ, ಕೊಡುವಂತ ಭಕ್ತಿ ನಮ್ಮಲ್ಲಿರ್ಬೇಕು. ಅಂತ ಸಮಯ ಯಾವಾಗ ಕೂಡಿ ಬರ್ತದ ಅದೇ ಒಂದು ದಾನಕ್ಕೆ ಪುಣ್ಯದ ಕಾಲ. ಹೌದು ಹೌದು ಹೌದಿಲ್ಲ. ಅದಕ್ಕೆ ಹಿಂಗ ಗರುಡ ಪುರಾಣ ಪೇಜ್ ನಂಬರ್ 93ರೊಳಗ ಹಿಂಗ ಓದ್ತದ. ಹೌದು, ಇನ್ನೊಂದು ಘರ್ಷಣೆ ಬರ್ಕೋರಿ ಗುರುಗಳು, ಬರ್ಕೋರಿ ಸರ. ಇನ್ನೊಂದು ಕಮಿಟಿ ಗುರು ಘರ್ಷಣೆ ಹೆಂಗಪ್ಪ ಅಂತ ಕೇಳಿದ್ರ ಹಂಗ್ರಿ ಸರ. ಇವತ್ತು ನಾವು ಎಲ್ಲರೂ ಶ್ರೀಮಂತರಾಗಬೇಕಂತ ಬಯಸ್ತೀವಿ. ಆದ್ರೆ ಕೊಡಂಗಿಲ್ಲ ಭಗವಂತ. ಹೌದು, ಭಗವಂತ ಎಲ್ಲರಿಗೂ ಎಲ್ಲಾನು ಕೊಡಂಗಿಲ್ಲ. ಹೌದು ಹೌದು, ಒಬ್ಬರಿಗೊಂದು ಕೊಟ್ಟಿರ್ತಾನ, ಒಬ್ಬರಿಗೊಂದು ಬಿಟ್ಟಿರ್ತಾನ, ಒಂದು ಕೊಳಂಬ ಇಟ್ಟಿರ್ತಾನ. ಅದಿಲ್ಲ. ಮಾನವ ಜನ್ಮಕ್ಕೆ ಬಂದ ನಮಗ ಈಗ ಕಲಿಯುಗದೊಳಗ ಹೌದು ಶ್ರೀಮಂತಿಕೆ ಅನ್ನೋದು ಬರ್ಬೇಕಾದ್ರೆ ಯಾವ ರೂಪದಿಂದ ಬರ್ತೈತಿ? ನಮಗ ಶ್ರೀಮಂತಿಕೆ ಬರ್ಬೇಕಾದ್ರೆ ಯಾವ ರೂಪದಿಂದ ಬರ್ತೈತೆ ಅನ್ನುವಂಥದ್ದು ಒಂದು ಸಣ್ಣ ಘರ್ಷಣೆ ಐತಿ. ಹೌದು, ಸರಿಜೋಡಿ ಕಲಾವಂತರು ಬಂದ್ರೆ ಹೇಳಿ ಬರ್ಬೇಕಂದ್ರೆ ಮುಂದಿನ ಪಾಲಕ್ಕೆ ನೋಡೋಣ. ಹೌದಿಲ್ಲ, ಘರ್ಷಣೆ ಕೇಳಿ ಎಲ್ಲಾರು ತಲೆಯಾಗ ದಿಮ್ಮಿ 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 ನಾನ್ ಹೇಳಿರ್ಬೇಕು ಹೆಂಗ. ಅವರು ಕೇಳಕತ್ತಾರ ಘರ್ಷಣೆ. ಹೌದು, ಎಂತ ಕೇಳಿದಾರ ನೋಡೋಣ. ಕಮಿಟಿ ಅವ್ರ ಕಡೆ ಬರ್ಕೊಂಡು ಅವ್ರು ಕೇಳ ನೋಡಿ ಸರ. ಸರಿ ಕೊಡುವ ದೇವರ ಗದ್ದಿಗೆ ಮುಟ್ಟಿದ್ರೆ ಯಾವ ಪಾಪ ಬರ್ತೈತಿ, ಏನಾಗ್ತೈತಿ ಅಂತ ಕೇಳ. ಕುಡಿದು ದೇವ್ರ ಗದ್ದಿಗೆ ಮುಟ್ಟಿದ್ರೆ ಯಾವ ಪಾಪ ಬರ್ತೈತಿ? ನೋಡೋಣ, ವಿಚಾರ ಮಾಡೋಣ. ಹೌದು, ಬರ್ತಂದ್ರೆ ಈ ಪಾಳಿ ಮುಗಿದ್ರೊಳಗೆ ಹೇಳೋಣ, ಇಲ್ಲಪ್ಪ ಅಂತಂದ್ರೆ ಇಲ್ಲ ಕೇಳ್ಬಿಡೋಣ. ಅದಕ್ಕೆ ಹೆಂಗದ ಮಾತಾ? ಹೌದು, ಅದಕ್ಕೆ ಬಹಳಷ್ಟು ಮಾತಾಡಿ ದೈ ಕೊಚ್ಚುವಂತ ಮಾತಿಲ್ಲ. ಅದಕ್ಕೆ ಸರಿಜೋಡಿ ಕಲಾವಂತರ ಹೌದು ಒಂದು ದಾಟಿ ಹಾಡ್ಯಾರು. ಯಾವ ದಾಟ್ಯಾಗ? ಹುಟ್ಟಿದ ಊರಿಗೆ ಹೋದ್ರ ಕಟ್ಟಿ ಬಿಡಿತಾರತ್ತ, ನನ್ನ ಕಟ್ಟಿ ಬಿಡಿತಾರ. ಅದೇ ದಾಟಿ ಒಳಗ ಹೌದು ಬ್ರಹ್ಮಣೆ ಶಿವ, ಬ್ರಹ್ಮಣೆ ವಿಷ್ಣು, ಬ್ರಹ್ಮಣೆ ಮಹಾದೇವ. ಆ ಬ್ರಹ್ಮಣ ಹೊರತ ಹೌದು ಬ್ರಹ್ಮಂದ್ರ ಗಂಡನ ರೂಪದಾಗಿದ್ದಂಗ, ಮಹಾದೇವ ಅಂದ್ರ ಗಂಡನ ರೂಪದಾಗಿದ್ದಂಗ, ವಿಷ್ಣು ಅಂದ್ರ ಗಂಡನ ರೂಪದಾಗಿದ್ದಂಗ. ಹೌದು, ಒಟ್ಟ ಗಂಡಂದ್ರ ಭೂಮಿ ಮೇಲೆ ಹೆಣ್ಣ ಮಕ್ಕಳಿಗೆ ಶ್ರೇಷ್ಠ ವಸ್ತು, ಗಂಡನ ಸೇವಾ ಮಾಡ್ರಿ ಅಂತಕ್ಕಂಥ ಒಂದು ಪದ್ಯವನ್ನು ಹಾಡಿ ಹೌದು ಸರಿಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋಣ. ಕೊಟ್ಟವ್ರನ್ರಿಪ್ಪ.